ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ನಾನಿವತ್ತು ಇಕ್ಕಿದ ಬೇಳೆ ಮಿಕ್ಸ್ಚರ್ ಅಂದರೆ ಅವರೆಕಾಳು ಇರುತ್ತಲ್ಲ ಅದನ್ನು ಕಾಳು ಇತ್ತಕ್ಬಿಟ್ಟು ಅದ್ರಲ್ಲಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ 2 ಮೆಣಸಿನ್ಕಾಯಿನ ತೊಗೊಂಡು ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಒಂದು 5-6 ಎಡಿಸ್ಲು ಬೆಳ್ಳುಳ್ಳಿ, ಕಡಲೆ, ಅರಿಶಿನ, ಕರಿಬೇವು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಅವಲಕ್ಕಿ ಮತ್ತು ಕಡಲೆ ಬೀಜ ಮತ್ತು ಇದ್ಕಿದ ಕಾಳನ್ನೆಲ್ಲ ಎಣ್ಣೆಗೆ ಕರ್ಕೊಂಡಿದ್ದೀನಿ. ಹೇಗೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ನೀವು ಮಾಡ್ಬೋದು. ಫಸ್ಟು ಕಡಲೆ ಬೀಜನ ಎಣ್ಣೆಗೆ ಕರ್ಕೊತೀನಿ. ಕಡಲೆ ಬೀಜನ ಅಷ್ಟೇ ಜಾಸ್ತಿ ಫುಲ್ ಬ್ಲ್ಯಾಕ್ ಆಗೋವರೆಗೂ ರೋಸ್ಟ್ ಮಾಡಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿದ್ದಾಗ ರೋಸ್ಟ್ ಮಾಡಿ ಎತ್ಬಿಡಬೇಕು. ನೆಕ್ಸ್ಟ್ ಅವಲಕ್ಕಿ ಸ್ವಲ್ಪ ಮೇಲೆ ಬರ್ತಿದ್ದಂಗೆ ಅದನ್ನೆಲ್ಲ ಎತ್ಕೋಬೇಕು. ಇನ್ನು ಇದ್ಕಿದ ಬೇಳೆನೇ ಹೇಗೆ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆಗೆ ಹಾಕಿ ಅದನ್ನು ಚೆನ್ನಾಗಿ ಅದು ಹಿಂಗಂದ್ರೆ ಪಾತ್ರೆಯಲ್ಲಿ ಅಂತ ಇದ್ದರೆ ಅದು ಸೌಂಡ್ ಬರುತ್ತೆ ಕರ ಕರ ಅಂತ. ಆವಾಗ ಅದನ್ನು ಎತ್ಕೋಬೇಕು. ಫುಲ್ಲು ನೊರೆಲ್ಲ ಹೋಗ್ಬೇಕು ಅದ್ರ ಮೇಲುಗಡೆ ಇರೋದು. ಆ ಥರ ಅದನ್ನೆಲ್ಲ ಎತ್ಕೋಬೇಕು. ಇನ್ನು ನೆಕ್ಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಆ ಬೆಳ್ಳುಳ್ಳಿ ಹಾಕಬೇಕಾಗತ್ತೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹಂಗೆ ರೋಸ್ಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಕರಿಬೇವನ್ನ ಹಾಕಿ, ಕರಿಬೇವು ನೀವು ಬೇಕಾದರೂ ಜಾಸ್ತಿನೂ ಹಾಕ್ಕೋಬೋದು, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಹಾಕಿ ಒಂದು ಸಲ ರೋಸ್ಟ್ ಚೆನ್ನಾಗಿ ಮಾಡಬೇಕು. ಇನ್ನು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಕರಿಬೇವನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಎಲ್ಲ ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಕಡಲೆ ಸೇರಿಸ್ಕೋಬೇಕು. ಕಡಲೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಇನ್ನೊಂದು ಸಲ ರೋಸ್ಟ್ ಮಾಡಿ ಚೆನ್ನಾಗಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆಲೇ ರೋಸ್ಟ್ ಆಗಬೇಕು. ನಾವು ಕಡಲೆನ ಎಣ್ಣೆಗೆ ಹಾಕ್ಕೊಳ್ದೇವು ಕಾರಣ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಇನ್ನು ನೆಕ್ಸ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ, ಅಚ್ಚ ಖಾರದ ಪುಡಿನ ಸ್ವಲ್ಪ ಹಾಕ್ಕೋಬೇಕು. ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೀವು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಕಮ್ಮಿ ತಿನ್ನೋದಾದ್ರೆ ಖಾರ ಕಮ್ಮಿನೇ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ನೀವು ಎಷ್ಟು ಖಾರ ತಿಂತೀರೋ ಅಷ್ಟರ ಮೇಲೆ ಖಾರ ಹಾಕ್ಕೊಳ್ಳಿ. ಇನ್ನು ಇದೆಲ್ಲ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಂಡು ಅದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆ ಎಲ್ಲ ಚೆನ್ನಾಗಿ ಎಲ್ಲದಕ್ಕೆ ಇಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಎಲ್ಲನೂ ಬಾಣಲಿನ ಕೆಳಗಡೆ ಇಳಿಸ್ಕೋಬೇಕು. ಬಾಣಲಿ ಕೆಳಗಡೆ ಇಳಿಸಿ ಸ್ವಲ್ಪ ಹೊತ್ತು ಆರಾಗಿ ಬಿಡಬೇಕು ಅದನ್ನೆಲ್ಲ. ಇವಾಗ ಏನೇನು ಹುರಿದಿರ್ತೀವಲ್ಲ ಅದೆಲ್ಲ ಆರಿದ ಮೇಲೆ ಅದಕ್ಕೆ ಅವಲಕ್ಕಿ ಮತ್ತು ಕಡಲೆ ಬೀಜನ ಸೇರಿಸ್ಕೋಬೇಕು. ಅವಲಕ್ಕಿ ಕಡಲೆ ಬೀಜ ಸೇರಿಸ್ಕೊಂಡು ಅದನ್ನು ಒಂದು ಸಲ ಮಿಕ್ಸ್ಚರ್ ಕೊಟ್ಟು ಆಮೇಲೆ ನೀವು ಇದ್ಕಿದ ಬೇಳೆನ ಸೇರಿಸ್ಕೋಬೇಕು. ಫಸ್ಟ್ ಇದಕ್ಕೆ ಮಿಕ್ಸ್ಚರ್ ಕೊಡೋದ್ರಿಂದ ಅವಲಕ್ಕಿಗೆಲ್ಲ ಚೆನ್ನಾಗಿ ಖಾರ ಇಳ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ನೆಕ್ಸ್ಟ್ ಇದ್ಕಿದ ಬೇಳೆನೂ ಅಷ್ಟೇ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಸೇರಿಸ್ಕೋಬೇಕು. ಎಷ್ಟು ಕ್ವಾಂಟಿಟಿ ಮೇಲೆ ನೀವು ಡಿಪೆಂಡ್ ಆಗಿರ್ತೀರ ಅಷ್ಟು ಕ್ವಾಂಟಿಟಿ ಹಾಕ್ಕೋಬೋದು. ಸ್ವಲ್ಪ ಅವಲಕ್ಕಿ ಜಾಸ್ತಿ ಇದ್ದರೆ ಅವರೆಕಾಳಿಗಿಂತ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವರೆಕಾಳು ಸಿಗ್ತಿರೋ ಸ್ವಲ್ಪ ಗಟ್ಟಿ ಅನಿಸ್ತಿರುತ್ತೆ ತಿನ್ನೋನಾಗ. ಸೊ ನೋಡ್ಕೊಂಡು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಮಿಕ್ಸ್ ಕೊಟ್ಟು ಒಂದು ಬೌಲ್ಗೆ ಹಾಕಿ ನೋಡಿ ರುಚಿಕರವಾದ ಇದ್ಕಿದ ಬೇಳೆ ಮಿಕ್ಸ್ಚರ್ ರೆಡಿ.